LPG ಸಿಗದೆ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನ್ ಇಂದ ಗ್ಯಾಸ್ ಸ್ಟೇಷನ್ಗೆ ಅಲೆದಾಡ್ತಾ ಇದ್ದಾರೆ. ಈ ಮಧ್ಯೆ ಇದರಲ್ಲೂ ಕೂಡ, ಈ ಸಂಕಷ್ಟದಲ್ಲೂ ಕೂಡ ರಾಜಕೀಯ ಪ್ರವೇಶ ಮಾಡಿದೆ. ಆಟೋ ಚಾಲಕರು ನಮಗೇನಾದರೂ ಪರಿಹಾರ ಒದಗಿಸಿ ಅಂತ ರಾಜ್ಯ ಸರ್ಕಾರದ ಮುಂದೆ ಮನವಿ ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರದಿಂದ ಪ್ರತಿಕ್ರಿಯೆ ಬರ್ತಾ ಇರೋದು. ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಇದಕ್ಕೆ ಆಟೋ ಚಾಲಕರಿಗೆ ಕೇಂದ್ರ ಸರ್ಕಾರ ಪರಿಹಾರ ಕೊಡಬೇಕು. ಗ್ಯಾಸು, ಪೆಟ್ರೋಲು ಇದೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಎಷ್ಟು ಕೊಡಬೇಕು ಅನ್ನೋದನ್ನು ಕೇಂದ್ರ ತೀರ್ಮಾನಿಸುತ್ತೆ. ಸಮಸ್ಯೆಯಾದಾಗ ಪರಿಹಾರವನ್ನು ಕೂಡ ಅವರೇ ಕೊಡಬೇಕು. ಬಸ್ ಟಿಕೆಟ್ ದರದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಸದ್ಯಕ್ಕೆ ನಾವು ರೇಟ್ ಜಾಸ್ತಿ ಮಾಡಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಆಟೋ ಚಾಲಕರ ಎಲ್ಲರ ಸಮಸ್ಯೆ ನಿಮಗೂ ಕೂಡ ಗೊತ್ತಿದೆ. ಏನು ಮಾಡಬಹುದು ಇದಕ್ಕೆ ಅಂತ? ಈಗ ನಮ್ಮ ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಇದೆಲ್ಲ ಕೂಡ ಕೇಂದ್ರ ಸರ್ಕಾರ ಲೈಸೆನ್ಸ್ ಕೊಡೋದು. ಗ್ಯಾಸ್ನವ್ರಿಗೂ ಅಷ್ಟೇ, ಅವ್ರಿಗೆ ಎಷ್ಟು ಕ್ವಾಂಟಿಟಿ ಕೊಡಬೇಕು, ಕೋಟಾ ಕೊಡ್ತಾರಲ್ಲ, ಅದು ಡೀಸೆಲ್ಲು, ಪೆಟ್ರೋಲ್ಗೆ ಕೋಟಾ ಇರಲ್ಲ. ಅವ್ರು ಎಷ್ಟು ಸೇಲ್ ಮಾಡ್ತಾರೋ ಅದ್ರ ಮೇಲೆ ಕೊಡ್ತಾ ಇರ್ತಾರೆ. ಏಜೆನ್ಸಿನೂ ಅವ್ರದ್ದೇ, ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದರೆ ನಾವು ಒತ್ತಾಯ ಮಾಡಿದ್ದೀವಿ. ಈಗಾಗಲೇ ನಮ್ಮ CM ಕೇಂದ್ರಕ್ಕೆ ಲೆಟ್ರ್ ಬರೆದಿದ್ದಾರೆ. ನಾನೇ ಹೋಗಿ ಕೂತ್ಕೊಂಡು ನಮ್ಮ CM ಕೈಲಿ ಫೋನ್ ಮಾಡ್ತಿದ್ದೀನಿ ಸಂಬಂಧಪಟ್ಟ ಮಂತ್ರಿಗಳಿಗೆ. ಆಮೇಲೆ ನಮ್ಮ ಮುನಿಯಪ್ಪನವರು, ಗ್ರಾಹಕರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು, ಅವರು ಕೂಡ ಕೇಂದ್ರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಹಜವಾಗಿ ಏನಾಗುತ್ತೆ, ಪಾಪ ಆಟೋ ಚಾಲಕರಿಗೆ ತೊಂದರೆ ಆಗುತ್ತೆ. ಈಗ ಅವರಿಗೆ ದಿನನಿತ್ಯದ ದುಡಿಮೆ ಇಲ್ಲ, ಜೀವನ ಹೇಗೆ ಅನ್ನುವ ಅದಕ್ಕೆ ನಾವು ಹೆಚ್ಚು ಕೇಂದ್ರ ಸರ್ಕಾರವನ್ನು ಒತ್ತಾಯ ಆಗಬೇಕು. ನಾವೇ ಅಂತಲ್ಲ, ಇಡೀ ದೇಶದಲ್ಲಿ. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಕೊಡಬೇಕು. ಈಗ ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ನಮ್ಮ ಕಂಟ್ರೋಲ್ ಏನೂ ಇಲ್ಲ. ನಮ್ಮಲ್ಲಿ ಉತ್ಪಾದನೆಯೂ ಆಗಲ್ಲ. ಇದೆಲ್ಲ ಕೂಡ ವಿದೇಶದಿಂದ ಬರುತ್ತೆ. ನಮ್ಮಲ್ಲೇನೋ ಅಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ. ಯುದ್ಧ ಬೇರೆ ನಡೀತಾ ಇದೆ. ಬೇಗ ಯುದ್ಧ ಮುಗೀಲಿ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದರೆ ಪ್ರಾರಂಭದಲ್ಲಿ ನಮಗೆ ನಮ್ಮ ಬಸ್ಸಸ್ಗೆ ಡೀಸೆಲ್ಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಒಂದು ಊಹಾಪೋಹ ಇತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ಪತ್ರ ಕೂಡ ಬರೆಸಿದ್ವಿ, ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ, ಮತ್ತು LPG ಗ್ಯಾಸ್ ಬಗ್ಗೆ, ಪ್ಲಸ್ ಕಮರ್ಷಿಯಲ್ ಗ್ಯಾಸು. ಯಾಕೆಂದರೆ ಕಮರ್ಷಿಯಲ್ ಗ್ಯಾಸ್ ಇಲ್ಲ ಅಂದರೆ ಪಾಪ ಹೋಟೆಲ್ಸು, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನೂ ನಡೆಯೋದೇ ಇಲ್ವಲ್ಲ. ನೋಡೋಣ, ಬೇಗ ಯುದ್ಧ ಮುಗಿಬೇಕು. ಆಗ ಸಹಜ ಸ್ಥಿತಿಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ಆಗ್ಬೋದು. ಬಸ್ಸಿಗೆ ಏನಾದರೂ ಸಮಸ್ಯೆ ಆಗ್ತದೆ? ಟಿಕೆಟ್ ದರ ಈಗ ತಕ್ಷಣ ಇಲ್ಲ, ಟಿಕೆಟ್ ದರ ಏರಿಸಲ್ಲ. ಇದು ತಾತ್ಕಾಲಿಕ ಅಷ್ಟೇ, ಇದೇನು ಪರ್ಮನೆಂಟ್ ಇಶ್ಯೂ ಅಲ್ಲ. ಯುದ್ಧ ಇವತ್ತೆಲ್ಲ ನಾಳೆಯೇ ಮುಗಿಯುತ್ತೆ. ಇದು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.